सुपटिपन्नो भगवतो सावकसङ्गो सङ्घं ನಾವು ಬೌದ್ಧಾಂತ ಬರ್ಸ ಬರ್ತಾರು ಯಾವಾಗ ಡಿ ಜಿ ಸಾಗರ್ಗೆ ಒಂಥರ ಪಿ ಎ ಇದ್ದಂಗೆನೆ ಇದ್ರು. ಅವತ್ತು ನಾನು ಅಲ್ಲಿದ್ದಾಗ ಅವರು ವಿದ್ಯಾರ್ಥಿ ಅಂದರೆ ಅವರು MA ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಸಹ ಸಂಘಟನೆಗೆ ಹೆಚ್ಚು ತೊಡಸ್ಕೊಂಡು ಸಾಗರದ ಜೊತೆ ಏನೇನು ಅಂತಂದರೆ ಈ ಲಿಟ್ರೇಚರ್ ಸಂಘಟನೆಗೆ ಸಂಬಂಧಪಟ್ಟಂಥ ಎಲ್ಲ ಕರಪತ್ರಗಳನ್ನ ಮಾಡ್ತಿದ್ದರೆ ದೇವೇಂದ್ರ ಹೆಗಡೆ ಅವರು. ಒಂದು ಅಷ್ಟೊಂದು ಸಾಹಿತ್ಯಿಕವಾಗಿ ತುಂಬ ಬೆಳವಣಿಗೆ ಕಂಡಂಥ ಮನುಷ್ಯ. ಆಮೇಲೆ ಸಂಘಟನೆ ಜಾಸ್ತಿ ಸಂಘಟನೆ ಜೊತೆ ತೊಡಸ್ಕೊಂಡಂಥ ಟೈಮಲ್ಲಿ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಚಿತ್ರದುರ್ಗದಲ್ಲಿ CK ಮಹೇಶ್ ಅಂತ ಒಬ್ಬರು ಲೆಕ್ಚರರು, ಅವರು ನಮ್ಮ ಸಂಘಟನೆ ಹಿರಿಯರು, ಫೌಂಡ್ರು ಸಹ ಅವರು ಸಂಸ್ಥದ ಹುಟ್ಟಿನ ಸಂಸ್ಥಾಪಕರಲ್ಲಿ ಅವರು ಸಹ ಒಬ್ಬರು CK ಮಹೇಶ್. ಪರಿಪೂರ್ಣವಾಗಿ ಪ್ರವಾಸಗಳ ಸೇರಿಸಲಾಗಿಲ್ಲ. ನಮ್ಮನ್ನಾದರೂ ಈ ಸಮುದಾಯಕ್ಕೆ ತಲುಪಿಸಬೇಕಂತ ಹೇಳಿ ತುಂಬ ತ್ಯಾಗ ಮಾಡಿ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾಯಿದ್ರು. ಆಮೇಲೆ ವಿಶೇಷವಾಗಿ ಬುದ್ಧಗಯದ ಒಂದು ವಿಷಯವಾದಾಗ ನಮಗೆಲ್ಲ ಪರಿಚಯ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ ಹೀಗೆ ಮಾಡಬೇಕು, ಅವರು ಹೀಗೆ ಮಾಡಬೇಕು, ಈ ಥರ ಮಾಡಬೇಕು, ಮೆಮೊರಂಡಮ್ ಹೀಗೆ ಕಳಿಸ್ಬೇಕು, ಹೀಗೆ ಟೈಪ್ ಮಾಡಬೇಕು ಅಂತೇಳಿ ಪರಿಚಯ ಮಾಡಿಕೊಂಡು ತುಂಬ ಮಾತಾಡ್ತಿದ್ದೆ. ರೆಗ್ಯುಲರ್ ಅಮೌಂಟ್ ಕಟ್ಟೋದು ಹೇಗೆ, ಯಾವ ರೀತಿ ಕಟ್ಟಬೇಕು, ಏನೇನೋ ಸಂಘಟನೆ ಹೇಳಿ ನನಗೆ ಕೇಳಿ ಅಂತ ಕೇಳ್ತಿದ್ರು. ನಾನು ವಿಶೇಷವಾಗಿ ಬಂದೆ ಬೆಂಗಳೂರು ಮೀಟಿಂಗ್ ಅಂದರೆ ಹಿಂದಿನ ದಿವಸ ಮಾತಾಡಿದೆ. ನನ್ನ ಟೈಮ್ ಆಗ್ತಿದೆ, ನೀವು ಬೆಂಗಳೂರಿಗೆ ಬನ್ನಿ, ಅದಕ್ಕೆಲ್ಲವನ್ನ ಮಾತಾಡೋಣ. ಅಟ್ಲೀಸ್ಟ್ ಹಾಸನ ಜಿಲ್ಲೆಯಲ್ಲಿ 10,000 ಬುದ್ಧಿಸ್ಟ್ ಫ್ಯಾಮಿಲಿಯಲ್ಲಿ ಈ ಬಾರಿ ಸಮೀಕ್ಷೆಯಲ್ಲಿ ನಾವು ಟಾರ್ಗೆಟ್ ಮಾಡಬೇಕು, ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿ ಹೇಳಿದ್ರು. ತುಂಬ ಹೊರಗಾರರು, ಚಿಂತಕರು ಅಪಾರವಾದ ಈ ಸಮುದಾಯಕ್ಕೆ ಒಂದು ಸ್ಯಾಕ್ರಿಫೈ ಮಾಡಬೇಕಂತ ತ್ಯಾಗ ಮಾಡ್ತಿದ್ರು. ಈ ಸಮೀಕ್ಷೆಗಳನ್ನು ಈ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಪುಣ್ಯಾನುಮೋದನ ಕಾರ್ಯಕ್ರಮ ನಿಮಗೆಲ್ಲ ಸ್ವಾಗತ ಕೋರ್ತಾ, ಬುದ್ಧಘೋಷ ದೇವೇಂದ್ರ ಹೆಗಡೆ ದಿನಾಂಕ 22/9/2025 ಅವರಿಗೆ ಸುಗತಿಯನ್ನು ಹೊಂದಿದ್ದಾರೆ. ಈ ಸುಗತಿಯನ್ನು ಹೊಂದಿದ ನಮ್ಮ ಸ್ನೇಹಿತನಿಗೆ ಈ ದಿನ ಪುಣ್ಯಾನುಮೋದನ ಅಂತ ನಾವೇನು ಕರಿತೀವಿ ಪಾಳಿಯಲ್ಲಿ, ಆ ರೀತಿಯಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಬುದ್ಧಘೋಷ ದೇವೇಂದ್ರ ಹೆಗಡೆ ಸುಮಾರು 40 ವರ್ಷಗಳಿಂದ ವಿವಿಧ ಸಂಘಟನೆಗಳೊಂದಿಗೆ ಅವರು ಒಡನಾಟವನ್ನು ಹೊಂದಿದ್ದು ಹುಟ್ಟು ಹೋರಾಟಗಾರ ಹಾಗೂ ಸಾಹಿತಿ, ಬರಹಗಾರ, ಜೊತೆಗೆ ಇತ್ತೀಚೆಗೆ ಸುಮಾರು 10 ವರ್ಷಗಳಿಂದೀಚೆಗೆ ಬೌದ್ಧ ಧರ್ಮದ ಚಿಂತಕ ಕೂಡ ಆಗಿದ್ದರು. ನಮಗೂ ಕೂಡ ಆತ್ಮೀಯ ಸ್ನೇಹಿತ ಕೂಡ ಆಗಿದ್ದರು. ನಾವು ಅವರ ಜೊತೆಯಲ್ಲಿ ಕೆಲವು ವಿಷಯಗಳಲ್ಲಿ ಆಗಾಗ ಧರ್ಮದ ವಿಷಯದಲ್ಲಿ ನಮ್ಮ ಚರ್ಚೆಗಳನ್ನು ಮಾಡ್ತಿದ್ದುಂಟು. ಸಹೃದಯಿ, ಯಾವುದಕ್ಕೂ ಕೋಪ ಮಾಡ್ಕೊತಿರಲಿಲ್ಲ. ಅಷ್ಟೊಂದು ವಿಶಾಲವಾದ ಮನಸ್ಸಿನಿಂದ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ವಿಶಾಲವಾಗಿ ಧರ್ಮೋದಯ ಹೇಗೆ ಕಟ್ಟಿ ಬೆಳೆಸಬೇಕು ಅಂತಕ್ಕಂಥದ್ದು ಅವರು ನಾವು ಸಾಕಷ್ಟು ಬಾರಿ ಚಿಂತನೆಯನ್ನು ಮಾಡಿದ್ದೀವಿ.